ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ನಿಲುವು ಇಂಧನ ಸಚಿವ ಡಿಕೆ ಶಿವಕುಮಾರ್ಗೆ ಆಶ್ಚರ್ಯ ಕೂಡ ತಂದಿರಬಹುದು. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಪ್ಪತ್ತೇಳು ಎಕರೆ ಒತ್ತುವರಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಈಗಲ್ಟನ್ ರೆಸಾರ್ಟ್ ಮೇಲೆ 982 ಕೋಟಿ ರೂಪಾಯಿ ದಂಡ. ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ಈ ದಂಡ ಬಿದ್ದಿದೆ. ಶಾಸಕರು ಈಗ ಅಂದರೆ ಗುಜರಾತ್ನಲ್ಲಿ ಇರುವ ಆ ಎಲ್ಲ ಶಾಸಕರು ಕೂಡ ಈಗ ಈಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಶಾಸಕರ ವಾಸ್ತವ್ಯಕ್ಕೂ ಈ ರೆಸಾರ್ಟ್ನ ಪೆನಾಲ್ಟಿಗೂ ಯಾವುದೇ ಸಂಬಂಧ ಇಲ್ಲ. ಪೆನಾಲ್ಟಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೆ. ಇಲ್ಲಿ ಗುಜರಾತ್ ಶಾಸಕರನ್ನ ಕರ್ಕೊಂಡ್ಬಂದು ಯಾವುದೇ ಅಕ್ರಮವನ್ನು ಎಸಗುವಷ್ಟು ನಾವು ದಡ್ಡರಲ್ಲ. ನನ್ನ ಖರ್ಚನ್ನು ನನ್ನ ವೈಯಕ್ತಿಕ ಅಕೌಂಟ್ನಲ್ಲೇ ಬಿಲ್ ಕಟ್ಟಿದ್ದೇನೆ. ಈ ಬಗ್ಗೆ ದಾಖಲೆಗಳನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಅವರು. ಈ ಕ್ಷಣ ಬರ್ತಾ ಇದೆ ಅದೇ ಅಕ್ರಮ ರೆಸಾರ್ಟ್ನಲ್ಲಿ ಗುಜರಾತ್ನ 44 ಕಾಂಗ್ರೆಸ್ ಶಾಸಕರು ಇದೀಗ ಬೀಡು ಬಿಟ್ಟಿದ್ದಾರೆ. ಯಾರೇ ಅಕ್ರಮ ಇದ್ರೆ ವಸೂಲು ಮಾಡ್ತಾರೆ. ಒಂದು ರೆಸಾರ್ಟ್, ಒಂದು ಬಿಸ್ನೆಸ್ ಏನ್ ಬೇಕಾದ್ರೂ ಮಾಡ್ತಾರೆ. ಅಕ್ರಮನ ಇರೋದಕ್ಕೆ ನಾವಾದಕ್ಕೆ ಯಾವ ಸರ್ಕಾರನೂ ಇದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ನಾವು ಕೋರ್ಟಲ್ಲಿ ಇದೆಲ್ಲ ಬಂದು ವ್ಯಾಜ್ಯ ಮಾಡಿ ನಮ್ಗೆ ಹಣ ಕಟ್ಟಬೇಕು ಅಂತೇಳಿ ನಾವು ನೋಟಿಸ್ ಕೊಟ್ಬಿಟ್ಟು ಕಾನೂನು ಪ್ರಕಾರ ನಮ್ಮ ಡಿ ಸಿ ಅವರು ಮತ್ತೊಂದು, ನಾನು ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿಲಿದ್ದೀನಿ, ನಾನು ಕೂಡ ಕ್ಯಾಬಿನೆಟ್ ಅಲ್ಲಿ ಇದ್ದೀನಿ. ದಟ್ ಇಸ್ ಎ ಡಿಫ್ರೆಂಟ್ ಪ್ರೊಸೀಜರ್. ಹಂಗಾರೆ ಹೋಟೆಲ್ ಮುಚ್ಚಿಬಿಡಕ್ಕಾಗ್ತದ? ಅದೆಲ್ಲ ಒಂದು ಮೂಲೆಯಲ್ಲಿ ಒಂದು 70 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತೇಳಿ ಸಾಬೀತಾಗಿದೆ. ಇದರಲ್ಲಿ ಏನು ಇಲ್ಲಿಗಲ್? ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಬಿಲ್ಲು ಕೂಡ ನಾನೇ ಕ್ಯಾಶ್ ಕಟ್ಟರೆ ಸುರೋಗಲ್ಲ ಅಂತೇಳಿ ನನ್ನ ಕ್ರೆಡಿಟ್ ಕಾರ್ಡ್ ಮುಖಾಂತರ ನಾನು ಕಟ್ಟಿದ್ದೀನಿ. ಇವತ್ತು ಎಂಟೈರ್ ಬಿಲ್ಲು ಕೂಡ ಗುಜರಾತ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯವರು ನಾವೇ ಬಿಲ್ ಪೇಮೆಂಟ್ ಮಾಡ್ತೀವಿ ಅಂತೇಳಿ, ಇಂಡಿವಿಜುವಲ್ MLAs ಬೇಡ ಅಂತೇಳಿ ನಾವು ಅವ್ರ ಪಾರ್ಟಿಯಿಂದ ಅವ್ರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಆ ಪೇಮೆಂಟ್ ಮಾಡಿದ್ದ ಡೀಟೇಲ್ಸ್ ಕೂಡ ನಾನು ಕಳಿಸ್ಕೊಡ್ತೀನಿ ನಿಮಗೆ. ನಾನು ನೋಡಿ ಬರ್ಸ್ಕೊಂಡಿದ್ದೀನಿ ಅಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಗಿರೀಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಗಿರೀಶ್. ಇದು ಕಾಕತಾಳೀಯವೋ, ಅಂದ್ರೆ ಅವ್ರಿಗೆ ಇದ್ದಾರೆ ಆ ಶಾಸಕರು ಅಲ್ಲಿ, ಇದನ್ನ ಈಗ ಬಂತೋ ಇದು, ಅಥವಾ ಇದು ಪ್ಲಾನ್ಡ್ ಅನ್ಸುತ್ತೋ ಇದು? ಹರೀಶ್, ಇದೇನು ಅಂದ್ರೆ ಈ ಮೊದಲು ಕ್ಯಾಬಿನೆಟ್ ನಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರ ಈ ರೆಸಾರ್ಟ್ ವಿರುದ್ಧವಾಗಿ. ಯಾಕಂದ್ರೆ 77 ಎಕರೆನೇನು ಅತಿಕ್ರಮಣ ಮಾಡ್ಕೊಂಡಿದ್ರೆ ಆ ವಿಚಾರದಲ್ಲಿ ಸುಮಾರು 982 ಕೋಟಿ ಹಣವನ್ನ ಪೆನಾಲ್ಟಿ ಹಾಕಿತ್ತು. ಈ ಹಿಂದೆ ಇದ್ದಂತ ಸರ್ಕಾರಗಳು ಕೂಡ ಈ ರೆಸಾರ್ಟ್ ಮೇಲೆ ಪೆನಾಲ್ಟಿಗಳನ್ನ ಹಾಕೊಳ್ತಾ ಬಂದಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಮೇರೆಗೆ ಅಂತಿಮ ಸರ್ಕಾರಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿತ್ತು ಒಂದು ವಾರದ ಹಿಂದೆ ರಾಜ್ಯ ಸರ್ಕಾರ. ಆದ್ರೆ ಬಹಳ ವಿಪರ್ಯಾಸ, ಅದೇ ರೆಸಾರ್ಟ್ಗೆ ರಾಜಕೀಯ ಮೇಲಾಟ ನಡೆಸಲಿಕ್ಕೆ ಕಾಂಗ್ರೆಸ್ನವರು ತಮ್ಮ ಗುಜರಾತ್ ಶಾಸಕರನ್ನ ತಂದು ಇಲ್ಲಿ ಇಟ್ಕೊಂಡಿರುವಂತದ್ದು. ಇದು ಒಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟುತ್ತೆ. ನೈತಿಕವಾಗಿ ಇದು ಸರಿನಾ ಅನ್ನುವಂಥದ್ದು. ಮೊದಲು ಪೆನಾಲ್ಟಿಯನ್ನ ವಸೂಲಿ ಮಾಡಬೇಕು ರಾಜ್ಯ ಸರ್ಕಾರ. 982 ಕೋಟಿ ಹಣ ಅಂದ್ರೆ ಸುಮ್ಮನೆ ಅಲ್ಲ ಅದು. ಬಟ್ ಪೆನಾಲ್ಟಿ ಒಂದು ಬಿದ್ದಿದೆ. ಪೆನಾಲ್ಟಿ ಮೇಲೂ ಕೂಡ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಇವಾಗ ಹೇಳ್ತಿದ್ದಾರೆ. ಅದು ಹಾಕಿದ ಮೇಲೆ ಇವಾಗ ಹೇಳ್ತಿದ್ದಾರೆ ಈ ಮಾತನ್ನ. ಖಂಡಿತ ಇವಾಗ ನಾವು ಆ ಬಗ್ಗೆ ಸಾರಿ ಟು ಇಂಟರ್ವ್ಯೂನ್, ಅಂದ್ರೆ ಅರ್ಥ ಇದುವರೆಗೂ ಕೂಡ ಅದ್ರ ಬಗ್ಗೆ ಕ್ರಮ ಕೈಗೊಂಡೇ ಇಲ್ಲ ಅಂತ? ಇಲ್ಲ, ಇಲ್ಲಿವರೆಗೂ ಕೂಡ ಕೈಗೊಂಡಿರ್ಲಿಲ್ಲ. ಈ ಹಿಂದಿನ ಸರ್ಕಾರಗಳು ಕೂಡ ಪೆನಾಲ್ಟಿ ಹಾಕೊಳ್ತಾ ಬಂದಿತ್ತು. ಇವನ್ JDS ಸಂದರ್ಭದಲ್ಲೂ ಕೂಡ, ಸಮ್ಮಿಶ್ರ ಸರ್ಕಾರದಲ್ಲಿ ಕೂಡ JDS ಶಾಸಕರು ಇಲ್ಲೇ ತಂದಿದ್ರು, ಅವರು ಕೂಡ ಇಲ್ಲೇ ತಂದಿದ್ರು. ಹಾಗಾಗಿ ಈಗ ಕಾಂಗ್ರೆಸ್ ಈ ರೆಸಾರ್ಟ್ ಅನ್ನು ಹೆಚ್ಚಿಗೆ ಬಳಸ್ಕೊಳ್ತಾ ಇದೆ ರಾಜಕೀಯ ಮೇಲಾಟಗಳಿಗೆ. ಆದ್ರೆ ಈ ರೀತಿ ಒಂದು ಅಕ್ರಮ ಹಿನ್ನೆಲೆ ಇರುವಂತ ರೆಸಾರ್ಟ್ ನಲ್ಲಿ ರಾಜಕೀಯ ಮೇಲಾಟಗಳನ್ನ ನಡೆಸುವಂತದ್ದು ನೈತಿಕವಾಗಿ ಸರಿನಾ ಅನ್ನೋ ಪ್ರಶ್ನೆ ಉದ್ಭವ. ಓಕೆ, ಫೈನಲ್ ಆಗಿ ಒಂದು ಚಿಕ್ಕದಾಗಿ ಹೇಳ್ಬಿಡಿ. ಈಗ ಅಲ್ಲಿ ಗುಜರಾತ್ನ ಶಾಸಕರಲ್ಲೇ ಇದ್ದಾರಲ್ಲ, ಹೇಗಿದೆ ಈಗ ಕಥೆಯಲ್ಲಿ? ಹರೀಶ್, 44 ಜನ ಗುಜರಾತ್ ಶಾಸಕರಿದ್ದಾರೆ. ಇವತ್ತು ಒಬ್ಬ ಶಾಸಕಿ ಅವರ ಮಗನ ಬರ್ತ್ಡೇನ ಆಚರಿಸ್ತಾ ಇದ್ದಾರೆ ಸಂಜೆ. ಅದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ.
ಯಾರು ಗುಜರಾತ್ನ ಪ್ರವಾಹದ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾನೆ ಇಲ್ಲ. ಇಲ್ಲ ಅವ್ರು ಯಾರು ಕೂಡ ಆ ಒಂದು ಮೂಡಲ್ಲಿ ಇಲ್ಲ ಅವರು. ರೈಟ್ ಗಿರೀಶ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.